ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಸೈಲೆಂಟ್ ಆಗಿ ಇದ್ದಾಗ ಮಾಡ್ಬೇಕು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟದ ವೇಷ? ನಾನು ಏನ್ ತಪ್ಪು ಮಾಡಿ? ಮಾತಾಡ್ಬೇಡ್ರಿ. ಜಗಳ ಗಂಟಿ ಗೈಸ್, ಜಗಳ ಗಂಟಿ ನಂಬರ್ 1 ಜಗಳ ಗಂಟಿ. ಥ್ಯಾಂಕ್ ಯು ಡೈಫರ್ ಸಪೋರ್ಟಿವಿಟಿ. A few moments later. ಹಾಯ್ ಹೆಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ಚಾನಲ್ ಅರ್ಪಿತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದೀರಾ ನನಗೆ. ಹೀಗೆ ಸಪೋರ್ಟ್ ಇರಲಿ ನಿಮ್ಮದು, ಶಾರ್ಟ್ಸ್ಗೆ ಆಗಲಿ ಯೂಟ್ಯೂಬ್ ಲಾಂಗ್ ವಿಡಿಯೋನೇ ಆಗಲಿ. ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್, ಅದನ್ನು ನಾವು ಸರಿಪಡಿಸ್ಕೊತೀವಿ. ಆ್ಯಂಡ್ ಇವತ್ತು ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಟೈಮ್ ಬಂದು ಆಲ್ರೆಡಿ 8 o'clock ಆಗಿದೆ. ಇವಾಗಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂದರೆ, ಇವತ್ತು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ನಮ್ಮ ಪುಟ್ಟದಾಗ ಒಂದು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹೇಗಿರುತ್ತೆ ವ್ಲಾಗ್ ಅಂತ ನೋಡಿ. ಸೊ ಈಗ ನಾವು ಡಿಮಾರ್ಟ್ಗೆ ಹೋಗಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ನಾವು ಒಂದಷ್ಟು ಗ್ರಾಸರೀಸ್ನ ಶಾಪ್ ಮಾಡ್ಕೊಂಡ್ ಬಂದ್ವಿ ಇಲ್ಲ ಬಿಗ್ ಮಾರ್ಕೆಟ್ ಹತ್ರ. ಇವತ್ತು ಮಾನ್ಸೂನ್ ಸೇಲ್ ನಡೀತಿದೆ 20 ಇಂದ 28 ಯಾರನ್ನ ವಿಸಿಟ್ ಮಾಡಬೇಕು ಅಂದ್ರೆ ಹೋಗಿ ವಿಸಿಟ್ ಮಾಡಿ. ತುಂಬಾ ಒಳ್ಳೆ ಆಫರ್ಸ್ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಂಡ್ ಇವತ್ತು ನಾವು ಸ್ವಲ್ಪ ಶಾಪ್ ಮಾಡ್ಕೊ ಬಂದ್ವಿ. ಫಸ್ಟ್ ಇದು ಬಂದು ಪ್ರಾನ್ಸ್ ಇದೆ ನಮ್ಮ ಮನೇಲಿ ಇವತ್ತು ಸ್ಪೆಷಲ್. ಅಂಡ್ ಇದು ಬಂದು ಜಿಲೇಬಿ ಫಿಶ್, ಇದು ಶಾಪ್ ಮಾಡಿದ್ವಿ. ಅಂಡ್ ಬಟರ್, ಇದು ನೋಡಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್, ಆ್ಯಂಡ್ ಸ್ವಲ್ಪ ಜ್ಯೂಸಸ್, ಆಯಿಲ್, ಆ್ಯಂಡ್ ಇದು ಡ್ರೈ ಫ್ರೂಟ್ಸ್ ಆ್ಯಂಡ್ ಇದು ನೆಕ್ಸ್ಟ್ ಇದು ಬಂದು ಜೆಮ್ಸ್, ಟೂಟಿ ಫ್ರೂಟಿ, ಮತ್ತು ಇದು ಹುಳಿ ಆಗಿರುತ್ತಲ್ಲ ಇಂಗ್ಲಿ ಚಾಕ್ಲೇಟ್. ಇಷ್ಟನ್ನ ಶಾಪ್ ಮಾಡ್ಕೊಂಡು ಬಂದಿದ್ದು. ಶಾಪ್ ಮಾಡ್ಕೊಂಡು ಸೊ ನಾನಿವಾಗ ಪ್ರಾನ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಶ್ ಪ್ರಾನ್ಸ್ ಆಲ್ರೆಡಿ ಕ್ಲೀನ್ ಆಗಿದೆ. ನಾನಿಲ್ಲಿ ತೊಗೊಂಡಿರೋದು ಬಂದು 1/2 kg ಪ್ರಾನ್ಸು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಮಾಡ್ಕೋಬೋದು. ರೆಸಿಪಿನ ನಾನು ಇವಾಗ ಶೇರ್ ಮಾಡ್ತೀನಿ. ಬ್ಲ್ಯಾಕ್ ಕಲರ್ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಅದು ನೋಡಿ ಈ ಥರ ಬ್ಲ್ಯಾಕ್ ಥ್ರೆಡ್ ಥರ ಬರುತ್ತೆ. ಇದನ್ನು ರಿಮೂವ್ ಮಾಡಿಕೊಂಡ್ರೆ ನಿಮಗೆ ಪ್ರಾನ್ಸ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ವಾಶ್ ಮಾಡ್ಕೋಬೇಕು. 1-2-3 ಟೈಮ್ಸ್ ವಾಶ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಪ್ರಾನ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಬಂದು ಪ್ರಾನ್ಸ್ ಗೀ ರೋಸ್ಟ್. ಐ ನೋ ಈ ರೆಸಿಪಿ ಎಲ್ಲರಿಗೂ ಬರುತ್ತೆ ಅಂತ, ಬಟ್ ಆದರೂ ನಾನು ಹೇಗೆ ಕುಕ್ ಮಾಡ್ತೀನಿ ಅಂತ ನನ್ನ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಇಲ್ಲಿ ಪ್ರಾನ್ಸ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಬಿಟ್ಬಿಡಬೇಕು. 20 to 30 minutes ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಸೊ ಅಷ್ಟರಲ್ಲಿ ಒಂದು ಪ್ಯಾನ್ಗೆ 1.5 ಸ್ಪೂನ್ ಜೀರಿಗೆ, 1 ಸ್ಪೂನ್ ಪೆಪ್ಪರ್, ಹಾಗೆ 1 ಸ್ಪೂನ್ ಧನಿಯಾ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಬೇಕಂದರೆ ನೀವು ಮೆಂತ್ಯ ಸಾಸಿವೆ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿ ಒಂದು ಸ್ಲೈಟ್ ಬ್ರೌನ್ ಕಲರ್ ಬರುತ್ತೆ, ಅರೋಮಾ ಬರುತ್ತೆ. ಸೊ ಆಗ ಇದು ಕಂಪ್ಲೀಟಾಗಿ ರೋಸ್ಟ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಒಂದು ಜಾರ್ಗೆ ಒಂದು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿರಬೇಕು ನಾವು ಫಸ್ಟೇ. 1 3 to 4 ಬ್ಯಾಡ್ಗೆ ಮೆಣಸಿನ್ಕಾಯಿ. ಇದು ಜಸ್ಟ್ ಕಲರ್ಗೋಸ್ಕರ ಅಷ್ಟು ಆ್ಯಡ್ ಮಾಡ್ಕೊಳ್ಳೋದು, ಖಾರಕ್ಕಂತ ಅಲ್ಲ. ಸೊ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವೇನು ರೋಸ್ಟ್ ಮಾಡ್ಕೊಂಡಿರ್ತೀವಿ ಇದು ಧನಿಯಾ ಆಲ್ ಸ್ಪೈಸಸ್ ಅದನ್ನು ರೋಸ್ಟ್ ಮಾಡಿಕೊಂಡು ಒಂದು 5 to 6 ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದ್ದನ್ನು ರುಬ್ಕೋಬೇಕು. ಆ್ಯಂಡ್ ಇದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ಯಾನ್ಗೆ ಇದಕ್ಕೆ ಆಯಿಲ್ ಆ್ಯಡ್ ಮಾಡ್ಕೋಬೇಡಿ, ಜಸ್ಟ್ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು, ಬೇಕು ಅಂದರೆ ಬಟರ್ನ ಆ್ಯಡ್ ಮಾಡ್ಕೋಬೋದು. ಅದು ನಿಮ್ಗೆ ಬಿಟ್ಟು ಕಂಪ್ಲೀಟ್ಲಿ ಆಪ್ಷನಲ್ ಅದು. ಸೊ ನೆಕ್ಸ್ಟ್ ಒಂದು ಆನಿಯನ್ ತೊಗೊಂಡಿದ್ದೀನಿ ನಾನು ಇಲ್ಲಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು, ಟ್ರಾನ್ಸ್ಲೂಸೆಂಟ್ ಆಗಬೇಕು. ಸೊ ನೆಕ್ಸ್ಟ್ ಏನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಆ ಪ್ರಾನ್ಸ್ನ ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಇದು ಕಂಪ್ಲೀಟಾಗಿ ಬರೀ ಗೀಯಲ್ಲೇ 80 to 90% ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ಚೆನ್ನಾಗಿ ಬೇಯಬೇಕು. ಸೊ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರ, ನೀವು ಎಷ್ಟು ಸ್ಪೈಸ್ ತಿಂತೀರೋ ಅಷ್ಟು ನೀವು ಖಾರನ ಆ್ಯಡ್ ಮಾಡ್ಕೋಬೋದು. ಸೊ ಇದು ಚೆನ್ನಾಗಿ ಕುಕ್ ಆಗಬೇಕು. ಅದಾದಮೇಲೆ ಏನು ಫೈನ್ ಮಾಡಿಟ್ಕೊಂಡಿರ್ತೀವಲ್ಲ ನಾವು ಪೇಸ್ಟು, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಬೇಕು ಅಂದರೆ ವಾಟರ್ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಮಗೆ ವಾಟರ್ ಬೇಡ, ಡ್ರೈ ಆಗೇ ಬೇಕು ಅಂತ ಅಂದರೆ ಕಂಪ್ಲೀಟ್ಲಿ ನೀವು ವಾಟರ್ನ ಸ್ಕಿಪ್ ಮಾಡ್ಬೋದು. ಅದು ನಿಮಗೆ ಆಪ್ಷನಲ್ ಅದು. ಸೊ ಗ್ರೇವಿ ಐ ಪ್ರಿಫರ್ ಗ್ರೇವಿ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರೈಸ್ಗೆಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ಆ್ಯಂಡ್ ನೋಡಿ ಇಲ್ಲಿ ಫಿಶ್ ಕೂಡ ಮ್ಯಾರಿನೇಟ್ ಆಗಿತ್ತು. ಇದನ್ನು ಫಸ್ಟೇ ನಾನು ಮ್ಯಾರಿನೇಟ್ ಮಾಡಿ ಬಿಟ್ಬಿಟ್ಟಿದ್ದೆ, ಯಾಕಂದರೆ ಫಿಶ್ ತುಂಬ ಟೈಮ್ ತೊಗೊಳುತ್ತೆ ಮ್ಯಾರಿನೇಟ್ ಆಗೋಕ್ಕೆ.
ಆ್ಯಂಡ್ ಅದಾಗೋ ಅಷ್ಟರಲ್ಲಿ ಇಲ್ಲಿ ನೋಡಿ ಈ ಥರ ಕಂಪ್ಲೀಟಾಗಿ ಆ ಗೀ ಎಲ್ಲ ನಿಮಗೆ ಮೇಲೆ ಬಂದರೆ ಕಂಪ್ಲೀಟಾಗಿ ಇದು ಕುಕ್ ಆಗಿದೆ ಅಂತ. ಸೊ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಫಿಶ್ ಕಬಾಬ್ ಕೂಡ ರೆಡಿಯಾಗಿತ್ತು. ಈ ರೆಸಿಪಿ ಬೇಕು ಅಂದರೆ ಶಾರ್ಟಲ್ಲಿ ಕೂಡ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಆ್ಯಂಡ್ ಕಂಪ್ಲೀಟಾಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಪ್ರಾನ್ಸ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಚಿಕ್ಕದಾಗಿ ಒಂದು ಫಾದರ್ಸ್ ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ನಮ್ಮ ಮನೇಲಿ. ಆ್ಯಂಡ್ ಪಪ್ಪ ಹ್ಯಾಪಿ ಫಾದರ್ಸ್ ಡೇ. Same to, thank you. ನಗು ಸ್ವಲ್ಪ ಬಿಡಿ ಅಷ್ಟೇ. ಅದೇನು ಕಿಟ್ಕಿಲ್ಲ, ಅದೇನು ಇದಾಗಲ್ಲ. ಹ್ಞೂ ಹ್ಯಾಪಿ ಫಾದರ್ಸ್ ಡೇ. Thank you. ನಗು ಸ್ವಲ್ಪ. I got it.